ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರಿಯ ದೇವ ಜನರೇ, ದೇವರಾದ ಕರ್ತನು ತಿರುಗುಂದಾವರ್ತಿ ಈ ವಿಶ್ರಾಂತಿಕರವಾದ ದಿನದಲ್ಲಿ, ಈ ಮುಂಜಾನೆ ವೇಳೆಯಲ್ಲಿ ದೇವರಾದ ಕರ್ತನು ಕೊಟ್ಟಿರುವಂಥ ಈ ಕೃಪೆ ಸಮಯಕ್ಕಾಗಿ ಮೊದಲಾಗಿ ನನ್ನ ತಂದೆ ದೇವರಿಗೆ ನಾನು ಸ್ತೋತ್ರ ಸಲ್ಲಿಸ್ತೀನಿ. ಯಾಕಂದರೆ ನಮ್ಮ ತಂದೆಯಾದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನನ್ನನ್ನು ನಿಮ್ಮನ್ನು ಆತನ ಮಗನಾಗಿ ಮಗಳಾಗಿ ಮಾಡುವುದಕ್ಕೋಸ್ಕರ ಬೇಕಾಗಿ ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾನೆ. ಪ್ರಿಯರೇ, ಈ ಲೋಕಕ್ಕೆ ತನ್ನ ಮಗನನ್ನು ಕಳಿಸಿಕೊಟ್ಟದರಲ್ಲಿ ಇವತ್ತು ತಂದೆಯಾದ ದೇವರು ನನ್ನ ನಿಮ್ಮ ಮೇಲೆ ಇಟ್ಟಿರುವಂಥ ಪ್ರೀತಿ ಅದು ಅಗಾಧವಾಗಿದೆ. ಆ ಅಗಾಧವಾದ ಆ ಪ್ರೀತಿಯನ್ನು ನಾನು ನೀವು ತಿಳ್ಕೊಳ್ಬೇಕಾದರೆ, ಆ ಅಗಾಧ ಪ್ರೀತಿಗೆ ನಾನು ನೀವುಗಳು ಪಾತ್ರರಾಗಿರುವುದಾದರೆ, ಇದಕ್ಕೆ ಕಾರಣಕರ್ತನು ಯಾರೆಂಬುದಾಗಿ ನಾವು ತಿಳ್ಕೊಳ್ಬೇಕಾದರೆ ದೇವರ ವಾಕ್ಯವೆಂಬ ಬಳಿಗೆ, ಅಂದರೆ ಮರಿಯಳು ಯಾವ ರೀತಿಯಾಗಿ ವಾಕ್ಯಕ್ಕೆ ಬೆಲೆ ಕೊಡ್ತಿದ್ದಳು. ಇಲ್ಲಿ ಮಾರ್ತಳು ಮರಿಯಳು ಇದ್ದರು. ಆದರೆ ಮಾರ್ತಳು ಲೋಕದ ರೀತಿಯಲ್ಲಿ, ಲೋಕದ ಕೆಲಸ ಕಾರ್ಯಗಳಲ್ಲಿ ಮಗ್ನಳಾಗಿ ಅದರಲ್ಲೇ ಗಡಿಬಿಡಿ, ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ಸಂತೋಷ ಇಲ್ಲ. ಈಗಕ್ಕೆ ಏನು ಮಾಡಬೇಕು, ನಾಳೆಗೆ ಏನು ಮಾಡಬೇಕು, ಮತ್ತೆಗೆ ಏನು ಮಾಡಬೇಕು, ಮಧ್ಯಾಹ್ನಕ್ಕೆ ಏನು ಮಾಡಬೇಕು, ಸಂಜೆಗೆ ಬೆಳಿಗ್ಗೆ ಇದೇ ತಲೆಯಲ್ಲಿ ತಿರುಗುವಂಥದ್ದು. ಆದರೆ ಮರಿಯಳು, ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾನೆ, ಈಕೆಯಾದರೂ ಉತ್ತಮ ಭಾಗವನ್ನೇ ಆರಿಸಿಕೊಂಡಿದ್ದಾಳೆ. ಇವತ್ತು ಪ್ರಿಯ ದೇವ ಜನರೇ, ಲೋಕ ಕೂಡ ಉಂಟು, ಲೋಕದ ಕಾರ್ಯ ಉಂಟು. ಅದೇ ರೀತಿಯಾಗಿ ನಿನ್ನ ಮಧ್ಯದಲ್ಲಿ ನಿನ್ನ ಜೊತೆಗಾರನಾಗಿ ಯೇಸು ಸ್ವಾಮಿ ಕೂಡ ಇದ್ದಾನೆ. ದೇವರ ವಾಕ್ಯ ಕೂಡ ಇದೆ. ನಾವು ಯಾವುದನ್ನು ಆರಿಸಿಕೊಳ್ತಾ ಇದ್ದೀವಿ ಇವತ್ತು? ಪ್ರಿಯ ದೇವ ಜನರೇ, ಕೊರತೆಗಳು ನಿಮ್ಮ ಜೀವಿತದಲ್ಲಿ ಯಾಕೆ ಬರ್ತದೆ ಎಂಬುದಾಗಿ ಒಂದು ಕ್ಷಣ ನೀವು ಆಲೋಚನೆ ಮಾಡಿ. ಸೈತಾನನು ನಿಮ್ಮಲ್ಲಿ ಇರುವಂತಹ ಬೆಳಕನ್ನು ತೆಗೆಯುವುದಕ್ಕೆ ಬೇಕಾಗಿ, ನಿಮ್ಮಲ್ಲಿರುವಂಥ ಸಮಾಧಾನವನ್ನು ಕಿತ್ತುಕೊಳ್ಳಿಕ್ಕೆ ಬೇಕಾಗಿ ಲೋಕದ ಸಂಗತಿಗಳನ್ನು ತಂದಾಕ್ತಾನೆ. ಆದರೆ ನಿಮ್ಮಲ್ಲಿ ಆ ಸಂಗತಿಗಳಿಂದ ದೇವರ ವಾಕ್ಯ, ನಿಮ್ಮಲ್ಲಿ ದೇವರ ವಾಕ್ಯವನ್ನು ಕೇಳುವುದರಲ್ಲಿ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆದುಕೊಳ್ಳುವುದರಲ್ಲಿ ನೀವು ಆಸಕ್ತಿ ಉಳ್ಳವರಾಗಿರುವುದಾದರೆ, ಲೋಕದ ಸಂಗತಿಗಳು ಆಟೋಮೆಟಿಕ್ ಆಗಿ ನಿಮ್ಮ ಸಮಾಧಾನವನ್ನು ಕಿತ್ತುಕೊಳ್ಳುವಂತ ಆ ಸಂಗತಿಗಳನ್ನು ತೆಗೆದು ಬಿಸಾಡ್ತದೆ. ರೋಗದ ಸಂಗತಿಗಳುಂಟ, ಅದನ್ನು ಕಿತ್ತು ಬಿಸಾಡ್ತದೆ. ಆಶೀರ್ವಾದಗಳನ್ನು ಕಿತ್ತುಕೊಳ್ತುಂಟ, ಅದನ್ನು ಕೂಡ ಕಿತ್ತಾಗ್ತದೆ. ಆಶೀರ್ವಾದ ನಿಮ್ಮ ಜೀವಿತದಲ್ಲಿ ನೆಲೆಗೊಳ್ಳುವಂತೆ ದೇವರ ವಾಕ್ಯ ನಡೆಸ್ತದೆ. ಪ್ರಿಯರೇ, ಇವತ್ತು ಫಸ್ಟ್ ಆಫ್ ಆಲ್ ನಮ್ಮ ಆತ್ಮಕ್ಕೆ, ಈ ದೇಹದ ಶರೀರದ ಹಸು ಅಲ್ಲ, ಆತ್ಮದ ಹಸುವನ್ನು ನಾವು ನೀಗಿಸಿಕೊಳ್ಬೇಕಾದ್ರೆ ದೇವರ ವಾಕ್ಯವನ್ನು ಆತ್ಮ ದಾಹದಿಂದ ನಾವು ಉಣ್ಣುವಂಥ ವೇಳೆಯಲ್ಲಿ, ದೇವರ ವಾಕ್ಯ ನಿಮ್ಮ ಬಳಿಗೆ ಬರುವಂಥ ವೇಳೆಯಲ್ಲಿ, ಆ ದೇವರ ವಾಕ್ಯವನ್ನು ಆಸಕ್ತಿಯಿಂದ ಕೇಳುವಂಥ ವೇಳೆಯಲ್ಲಿ, ನಿಮ್ಮ ಜೀವಿತದಲ್ಲಿ ಸೈತಾನನು ಒಂದು ವೇಳೆ ಬಿರುಗಾಳಿಯನ್ನೇ ತರಬಹುದು, ಎದುರು ಗಾಳಿಗಳನ್ನೇ ತರಬಹುದು, ಬೆಟ್ಟ ಗುಡ್ಡಗಳು ನಿಮ್ಮ ಜೀವಿತದಲ್ಲಿ ಬರಬಹುದು. ಆದರೆ ನಿಮ್ಮಲ್ಲಿ ನಿನ್ನ ದೇವರ ವಾಕ್ಯ ನೆಲೆಗೊಂಡಿರುವುದಾದರೆ ಅದು ನಿಮ್ಮ ಕಾಲ ಕೆಳಗೆ ಬೀಳ್ತದೆ. ಅದು ಯಾವತ್ತಿಗೂ ನಿಮ್ಮ ಒಂದು ತಲೆ ಕೂದಲನ್ನು ಕೂಡ ಟಚ್ ಮಾಡುವುದಿಲ್ಲ. ಒಂದು ವೇಳೆ ಅಂಥ ಕಾರ್ಯಗಳನ್ನು ಯಾರೇ ನಿಮ್ಮ ಜೀವಿತದಲ್ಲಿ, ಒಂದು ಕುಟುಂಬದಲ್ಲಿ, ಒಂದು ಮನೆಯೊಳಗೆ ಈ ಕಾರ್ಯ ಆಗ್ತಿರುವುದಾದರೆ, ನೀವು ದೇವರ ಆತ್ಮನಲ್ಲಿ ನೀವು ಒಬ್ಬರಾಗಿ ದೇವರ ಹಸ್ತಕ್ಕೆ ನಿಮ್ಮನ್ನು ನೀವು ಒಪ್ಪಿಸಿಕೊಟ್ಟು ದೇವರ ಆತ್ಮನಲ್ಲಿ ನೀವು ಕೇಳಿಕೊಳ್ಳುವುದಾದರೆ ಅನೇಕ ಸತ್ಯ ಸಂಗತಿಗಳನ್ನು ದೇವರಾದ ಕರ್ತನು ನಿಮ್ಮ ಕಣ್ಣ ಮುಂದೆ ಬರಮಾಡ್ತಾನೆ. ಇದಕ್ಕೆ ಕಾರಣ ಯಾವುದೆಂಬುದಾಗಿ ಯಾವುದೇ ಇದ್ರೂ ಕೂಡ ದೇವರ ವಾಕ್ಯ ಎಲ್ಲವನ್ನು ಕಿತ್ತು ಬಿಸಾಡ್ತದೆ. ನೀವು ಕೊಡುವಂಥ, ದೇವರಾದ ಕರ್ತನಿಗೆ ಕೊಡುವಂಥ ಸಮಯ ಮುಖ್ಯವಾಗಿ ನಿಮ್ಮ ಪ್ರಾಣ, ಆತ್ಮ, ಶರೀರವನ್ನು ದೇವರಾದ ಕರ್ತನಿಗೆ, ಪ್ರಥಮವಾಗಿ ದೇವರಾದ ಕರ್ತನಿಗೆ ನೀವು ಡೇ ಬೈ ಡೇ ಡೆಡಿಕೇಶನ್ ಮಾಡುವುದಾದರೆ ಇಂಥ ಯಾವುದೇ ಕಾರ್ಯಗಳಿರ್ಬೋದು, ದೇವರಾದ ಕರ್ತನು ಆ ಸೈತಾನನ ಕಾರ್ಯಗಳನ್ನು ಕಿತ್ತು ಬಿಸಾಡ್ತಾನೆ.
ನಿಮ್ಮ ಜೀವಿತದಲ್ಲಿ ಯಾವಾಗಲೂ ಪರಲೋಕದ ಬೆಳಕು ಪ್ರಕಾಶಿಸ್ತಲೇ ಇರ್ತದೆ. ನೀವು ಯಾವಾಗಲೂ ನಗುಮುಖದಿಂದ ಇರುವಂತೆ, ನೀವು ಯಾವಾಗಲೂ ಸಮಾಧಾನದಿಂದ ಇರುವಂತೆ, ನೀವು ಯಾವಾಗಲೂ ಇನ್ನೊಬ್ಬರನ್ನು ಸಂತೈಸುವಂತೆ, ಇನ್ನೊಬ್ಬರನ್ನು ಬಲಪಡಿಸುವಂತೆ, ಇನ್ನೊಬ್ಬರಿಗೆ ಸಹಾಯಕರನಾಗಿರುವಂತೆ ದೇವರಾದ ಕರ್ತನು ನಿಮ್ಮನ್ನು ನಡೆಸ್ತಾನೆ. ಅದಕ್ಕೋಸ್ಕರ ಪ್ರಿಯ ದೇವಜನರೇ, ಈ ವಿಶ್ರಾಂತಿಕರವಾದ ಈ ದಿನವನ್ನು ನಿಮಗೆ ವಿರೋಧವಾಗಿ ಯಾರೇ ಒಳ ಸಂಚುಗಳನ್ನು ಮಾಡಿದಾಗಿ ಕೂಡ ನಿಮ್ಮ ಜೀವಿತದಲ್ಲಿ ಏನಾದರೂ ಪ್ರಾಬ್ಲಮ್ಗಳನ್ನು ತಂದು ಹಾಕ್ಬೇಕೆಂಬುದಾಗಿ ನೋಡ್ತಾ ಇದ್ದ ಹಾಗೆ ಕೂಡ ದೇವರಾದ ಕರ್ತನು, ದೇವರ ಆತ್ಮನು, ದೇವರ ವಾಕ್ಯ ನಿಮ್ಮೊಂದಿಗೆ ಇರುವುದಾದರೆ ಅದೆಲ್ಲ ಬುಡ ಸಮೇತ ಕಿತ್ತು ಬಿಸಾಡಲ್ಪಡ್ತದೆ. ನಿಮ್ಮ ಒಂದು ತಲೆ ಕೂದಲನ್ನು ಕೂಡ ಟಚ್ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಪ್ರಿಯರೇ, ದೇವರ ಆತ್ಮನು ನಮ್ಮೊಂದಿಗಿರುವಾಗ. ನಿನ್ನೊಂದಿಗಿರುವುದೇ ಆಂತರ್ಯದ ಆಶಯ, ನಿನ್ನ ಚಿತ್ತ ಮಾಡುವುದೇ ಹೃದಯದ ತವಕವಯ್ಯ. ನಿನ್ನೊಂದಿಗಿರುವುದೇ ಆಂತರ್ಯದ ಆಶಯ, ನಿನ್ನ ಚಿತ್ತ ಮಾಡುವುದೇ ಹೃದಯದ ತವಕವಯ್ಯ. ಯೇಸಯ್ಯ ನಿನ್ನಂತಾನೆ ನನ್ಮುಂದೆ ನಿಲ್ಲಿಸಿರುವೆ. ಯೇಸಯ್ಯ ನಿನ್ನಂತಾನೆ ನನ್ಮುಂದೆ ನಿಲ್ಲಿಸಿರುವೆ. ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ಎಲ್ಲವನ್ನು ನಿನ್ನ ಕರ್ತನು ನನ್ನ ಮುಂದೆ ನಿಲ್ಲಿಸಿದ್ದಾನೆ ಪ್ರಿಯರೇ. ದೇವರ ಚಿತ್ತ, ದೇವರ ವಾಕ್ಯವನ್ನು ಕೈಕೊಂಡು ನಡೆಯುವಂತದೇ ದೇವರ ಚಿತ್ತವಾಗಿದೆ. ಆ ದೇವರ ಚಿತ್ತವನ್ನು ನೀವು ಕೈಕೊಂಡು ನಡೆಯುವುದಾದರೆ ನಿಜವಾಗಿ ನಿಮ್ಮ ಜೀವಿತದಲ್ಲಿ ನೀವು ಯಾವುದೋ ಪ್ರಾಬ್ಲಮ್ ಎಂಬುದಾಗಿ ನೆನೆಸ್ತಿದ್ದೀರಾ, ಎಷ್ಟು ದೊಡ್ಡ ಬೆಟ್ಟದೋಪಾದಲ್ಲಿ ಆ ಬೆಟ್ಟದ ಸ್ಥಾನದಲ್ಲಿ ನೋಡ್ತಿದ್ದೀರಾ, ಅದು ಕರಗಿ ಮೇಘದೋಪಾದಲ್ಲಿ ಕರಗಿ ಹೋಗ್ತದೆ ಪ್ರಿಯರೇ. ಒಂದು ಡೆಡಿಕೇಶನ್, ಒಂದು ದೇವರಾದ ಕರ್ತನಿಗೆ ಸಮರ್ಪಿಸಿಕೊಡುವಂಥದ್ದು ಒಂದು ಈ ಮಾತು ನಿಮ್ಮ ಜೀವಿತದಲ್ಲಿ ಇರುವುದಾದರೆ, ಸ್ವಾಮಿ ನನ್ನಿಂದ ಆಗ್ತಿಲ್ಲ, ನೀನು ಸಹಾಯ ಮಾಡು, ನನ್ನನ್ನೇ ನಾನು ನಿನಗೆ ಒಪ್ಪಿಸಿ ಕೊಡ್ತೇನೆ ಎಂಬುದಾಗಿ ನೀವು ಹೇಳುವುದಾದರೆ, ನಿಮ್ಮ ಕುಟುಂಬದಲ್ಲೇ ನಿಮ್ಮ ಮನೆ ಒಳಗಿರುವಂಥ ನಿಮ್ಮ ಅಸಮಾಧಾನಕ್ಕೆ ಕಾರಣವಾದಂಥ, ನಿಮ್ಮ ಸಂತೋಷಕ್ಕೆ ಅಡ್ಡಿಯಾದಂಥ ಯಾವುದೇ ಸಂಗತಿಗಳಿದ್ದರೂ ಯೇಸು ಸ್ವಾಮಿ ಅದನ್ನು ಕಿತ್ತು ಬಿಸಾಡ್ತಾನೆ. ನಿಮ್ಮ ಮನೆಯಲ್ಲಿ ಸಮಾಧಾನ ತುಂಬಿಕೊಳ್ತದೆ, ನಿಮ್ಮ ಮನೆಯಲ್ಲಿ ಸಂತೋಷ ತುಂಬಿಕೊಳ್ತದೆ, ನಿಮ್ಮ ಮನೆಯಲ್ಲಿ ದಿವ್ಯ ಆಶೀರ್ವಾದದ ಮಳೆ ತುಂಬಿಕೊಳ್ತದೆ. ಪ್ರಿಯ ದೇವ ಜನರೇ, ಒಂದು ಡೆಡಿಕೇಶನ್, ದೇವರಾದ ಕರ್ತನಿಗೆ ನೀವು ಆ ಸಮಯವನ್ನು ಕೊಟ್ಟು ನಡೆಯುವುದಾದರೆ ದೇವರಾದ ಕರ್ತನು ವಿಶೇಷವಾದ ರೀತಿಯಲ್ಲಿ ತನ್ನ ಆತ್ಮನ ಮೂಲಕ ನಡೆಸುವನಾಗಿದ್ದಾನೆ. ಆದುದರಿಂದ ಪ್ರಿಯರೇ, ಈಗಲೂ ಕೂಡ ದೇವರಾದ ಕರ್ತನು ನೀವು ದೇವರ ಪಾದ ಸನ್ನಿಧಿಯಲ್ಲಿ ಇದ್ದುಕೊಂಡು ದೇವರ ಆತ್ಮನ ದಾಹದ ಮೂಲಕವಾಗಿ ದೇವರ ವಾಕ್ಯವನ್ನು ಕೇಳಿಕೆ ನೀವು ಆಸಕ್ತಿಯಿಂದ ದೇವರ ಬಳಿಗೆ ನೀವು ಬರುವುದಾದರೆ ದೇವರಾದ ಕರ್ತನು ನನ್ನೊಂದಿಗೂ ನಿಮ್ಮೊಂದಿಗೂ ಮಾತನಾಡಲಿಕ್ಕಿರುವಂಥ ಆ ಪರಲೋಕದ ಜೀವವುಳ್ಳ ವಾಕ್ಯ, ನಿನ್ನ ಜೀವಿತವನ್ನು ರೂಪಿಸುವಂಥ ವಾಕ್ಯ, ಮತ್ತಾಯನು ಬರೆದ ಸುವಾರ್ತೆ 14ನೇ ಸಂಧಿ 28ರಿಂದ 31ನೇ ವಚನದವರೆಗೂ ನಾವು ನೋಡುವ. ಮತ್ತಾಯನು ಬರೆದ ಸುವಾರ್ತೆ 14ನೇ ಸಂಧಿ 28ರಿಂದ 31 ವಚನದವರೆಗೂ ನಾವು ಧ್ಯಾನ ಮಾಡುವ. ಅದಕ್ಕೆ ಪೇತ್ರನು, ಸ್ವಾಮಿ, ನೀನೇ ಆದರೆ ನನಗೆ ನೀರಿನ ಮೇಲೆ ನಡೆದು ನಿನ್ನ ಬಳಿಗೆ ಬರುವುದಕ್ಕೆ ಅಪ್ಪಣೆ ಕೊಡು ಅನ್ನಲು ಆತನು,
ಅನ್ನಲು ಆತನು ಬಾ ಅಂದನು. ಬಾ ಅಂದನು. ಆಗ ಪೇತ್ರನು ಯೇಸುವಿನ ಬಳಿಗೆ ಹೋಗುವುದಕ್ಕೆ ದೋಣಿಯಿಂದ ಇಳಿದು ನೀರಿನ ಮೇಲೆ ನಡೆದನು. ಆದರೆ ಗಾಳಿಯನ್ನು ನೋಡಿ ಭಯಪಟ್ಟು ಮುಳುಗುತ್ತಾ ಸ್ವಾಮಿ ನನ್ನನ್ನು ಕಾಪಾಡು ಎಂದು ಕೂಗಿಕೊಂಡನು. ಆ ಕ್ಷಣವೇ ಯೇಸು ಕೈ ಚಾಚಿ ಅವನನ್ನು ಹಿಡಿದು ಅಲ್ಪ ವಿಶ್ವಾಸಿಯೇ ಯಾಕೆ ಸಂದೇಹ ಪಟ್ಟೆ ಎಂದು ಹೇಳಿದನು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ, ಪ್ರಿಯ ದೇವ ಜನರೇ, ನಿನ್ನ ಜೀವಿತದ ವಿಷಯವನ್ನು ತಿಳಿಯಪಡಿಸದೆ, ನಿನ್ನ ಜೀವಿತದಲ್ಲಿ ಯೇಸು ಸ್ವಾಮಿ ಇರುವುದಾದರೆ ಯಾವುದು ಕೂಡ, ಯಾವ ಎದುರುಗಾಳಿ ಬಿರುಗಾಳಿ ಯಾವುದು ಕೂಡ ನಿನ್ನನ್ನು ಟಚ್ ಮಾಡುವುದಿಲ್ಲ. ನಾವು ನೇರವಾಗಿ ಯೇಸುವಿನ ಬಳಿಯಲ್ಲಿ, ಯೇಸುವಿನೊಂದಿಗೆ ನಾವು ಜೀವಿಸಲು ಸಾಧ್ಯ ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ತಿಳಿಸ್ತದೆ. ಇಲ್ಲಿ ಪೇತ್ರನು, ಇಲ್ಲಿ ಯೇಸು ಸ್ವಾಮಿ ಸಮುದ್ರದಲ್ಲಿ ನಡೆದು ಬರುವಂತ ವೇಳೆಯಲ್ಲಿ ಅವರು ದೇವರ ವಾಕ್ಯ, ನಾವು ಮುಂದೆ ಹಿಂದಿನ ವಾಕ್ಯಗಳು ನಾವು ಓದ್ತಾ ಬರುವುದಾದರೆ, ಅವರು ಯೇಸು ಸ್ವಾಮಿಯನ್ನು ಭೂತ ಎಂಬುದಾಗಿ ತಿಳ್ಕೊಂಡ್ರೆ ಎಂಬುದಾಗಿ. ಆದರೆ ಏನಾಗಿ ಇಲ್ಲಿ ಯೇಸು ಸ್ವಾಮಿ ಅವರ ಬಳಿಗೆ ಬರುವಾಗ, ನಾನು ಎಂಬುದಾಗಿ ಹೇಳುವಾಗ ಪೇತ್ರನು ಹೇಳ್ತಾನೆ, ಸ್ವಾಮಿ ನೀನೇ ಆಗಿದ್ದರೆ ನಿನ್ನ ಬಳಿಗೆ ನನಗೆ ನಡೆದು ಬರಲಿಕ್ಕೆ ಅಪ್ಪಣೆ ಕೊಡು ಎಂಬುದಾಗಿ, ನೀರಿನಲ್ಲಿ ನಡೆದು ಬರಲಿಕ್ಕೆ ನನಗೆ ಅಪ್ಪಣೆ ಕೊಡು ಎಂಬುದಾಗಿ. ಇದರಲ್ಲಿ ಕೂಡ ಒಂದು ನಾವು ತಿಳ್ಕೊಳ್ಬೇಕಾದ್ರೆ, ಇಲ್ಲಿ ಪೇತ್ರನು ಅಪ್ಪಣೆ ಕೊಡು ಎಂಬುದಾಗಿ ಹೇಳುವಾಗ ನೀನೇ ಆಗಿದ್ದರೆ, ಹಾಗಾದ್ರೆ ಇನ್ನೂ ಕೂಡ ಅವನ ಡೌಟ್ ಹೋಗಲಿಲ್ಲ, ಅದು ಯೇಸು ಸ್ವಾಮಿಯ ಅಲ್ಲ ಬೇರೆ ಯಾರ ಎಂಬುದಾಗಿ ಇಲ್ಲಿ ಟೆಸ್ಟ್ ಮಾಡಲಿಕ್ಕೆ ಕೂಡ ಇಲ್ಲಿ ಪೇತ್ರನು ಇಲ್ಲಿ ಪ್ರಯತ್ನ ಪಡ್ತಿದ್ದಾನೆ. ಇವತ್ತಿನ ದಿನದಲ್ಲಿ ನೀನು ದೇವರ ವಾಕ್ಯಗಳನ್ನು ತಿಳ್ಕೊಂಡು ದೇವರಾದ ಕರ್ತನನ್ನು ಪರೀಕ್ಷಿಸಬಾರ್ದು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆದರೂ ಕೂಡ ಇಲ್ಲಿ ದೇವರಾದ ಕರ್ತನು ಪೇತ್ರನನ್ನು ಕ್ಷಮಿಸಿ ಬಾ ಎಂಬುದಾಗಿ ಹೇಳ್ತಾನೆ. ಇಲ್ಲಿ ಪೇತ್ರನು ಹೇಳ್ತಿದ್ದಾನೆ, ನೀನೇ ಆದರೆ ನನಗೆ ಬರಲಿಕ್ಕೆ ಅಪ್ಪಣೆ ಕೊಡು. ಇವತ್ತಿನ ದಿನದಲ್ಲಿ ಪ್ರಿಯ ದೇವ ಜನರೇ, ಈ ಸಂಶಯ ಇವತ್ತು ನಿಮ್ಮ ಜೀವಿತದ ಆಶೀರ್ವಾದಕ್ಕೆ ಅದು ತಡೆಗೋಡೆಯಾಗಿದೆ. ಇವತ್ತು ನಿಮ್ಮ ಜೀವಿತದಲ್ಲಿ ದೇವರಾದ ಕರ್ತನು ತನ್ನ ವಾಕ್ಯದ ಮೂಲಕ ಹೇಳ್ತಿದ್ದಾನೆ, ಮಗನೇ ನನ್ನ ಬಳಿಗೆ ಬಾ, ನಾನು ನಿನ್ನನ್ನು ಆಶೀರ್ವದಿಸ್ತೇನೆ. ಯಾವುದೇ ಪ್ರಾಬ್ಲಮ್ಸ್ ಇರಲಿ ಅದನ್ನು ತೆಗೆದು ನಾನು ಬಿಸಾಡ್ತೀನಿ. ನಿನ್ನ ಜೀವಿತದಲ್ಲಿ ನನಗೆ ಮೊದಲ ಸ್ಥಾನ, ಮೊದಲ ಪ್ರಾಧಾನ್ಯತೆಯನ್ನು ಕೊಡು. ನನ್ನ ಮಾತನ್ನು ಕೇಳು. ನನ್ನ ಜೊತೆಯಾಗಿ ನನ್ನೊಂದಿಗೆ ನೀನು ನಡೆಯುವುದಾದರೆ ನಿನ್ನ ಜೀವಿತದಲ್ಲಿ ಯಾವ ಮೋಸಕರವಾದ, ಯಾವ ಸೈತಾನನ ಕಾರ್ಯಗಳು ನಡೆಯದಂತೆ ನಾನು ನಿನಗೆ ಪ್ರೊಟೆಕ್ಟ್ ಆಗಿ ಇರ್ತೇನೆ ಎಂಬುದಾಗಿ ಇಲ್ಲಿ ಯೇಸು ಸ್ವಾಮಿ ಹೇಳಿದ ಹಾಗೆ ಕೂಡ ಇಲ್ಲಿ ಪೇತ್ರನು ಹೇಳ್ತಿದ್ದಾನೆ, ಸ್ವಾಮಿ ನೀನೇ ಆಗಿದ್ದರೆ. ರಾತ್ರಿ ಹಗಲು ಯೇಸು ಸ್ವಾಮಿಯೊಂದಿಗೆ ಇದ್ದುಕೊಂಡು ಅಲ್ಲಿ ಯೇಸು ಸ್ವಾಮಿ ನಾನೇ ಎಂಬುದಾಗಿ ಹೇಳಿದಾಗೆ ಕೂಡ ಪೇತ್ರನಲ್ಲಿ ಸಂದೇಹ ಪಡ್ತಿದ್ದಾನೆ. ಈ ಸಂದೇಹ, ಪ್ರಿಯ ದೇವ ಜನರೇ, ನಿಮ್ಮ ಜೀವಿತದಲ್ಲಿ ದೇವರ ವಾಕ್ಯವೆಂಬ ಆ ವಾಗ್ದಾನ ನಿಮ್ಮ ಜೀವಿತದಲ್ಲಿ ಬಂದಿರುವಾಗ ಒಂದು ವೇಳೆ ಸಮಯಗಳು ಹೋಗ್ತಿರ್ಬೋದು. ಯಾಕಂದ್ರೆ ಇಲ್ಲಿ ಯಾಕೆ ಆ ವಾಗ್ದಾನ ನಿಮ್ಮ ಜೀವಿತದಲ್ಲಿ ನೆರವೇರ್ತಾ ಇಲ್ಲ ಎಂಬುದಾಗಿ ನೆನೆಸುವುದಾದರೆ ಆ ವಾಗ್ದಾನನು ಒಳ್ಳೆಯ ರೀತಿ ರಿಸೀವ್ ಮಾಡ್ತೀರಿ. ಆದರೆ ಪೇತ್ರನು ಕೂಡ ಆ ಗಾಳಿಯನ್ನು ನೋಡಿದ ರೀತಿಯಲ್ಲಿ ಸಂದೇಹ ಪಟ್ಟ. ಇವತ್ತು ಆ ಸಂದೇಹ, ದೇವರ ಮೇಲೆ ಇಟ್ಟಿರುವಂತ ಅಪನಂಬಿಕೆ, ಇವತ್ತು ಈ ಅಪನಂಬಿಕೆ ಎಲ್ಲಿ ತನಕ ನಿಮ್ಮ ಜೀವಿತದಲ್ಲಿ ಕಾರ್ಯ ನಡೆಸಿದೆ ಎಂಬುದಾಗಿ ಹೇಳುವುದಾದರೆ, ದೇವರಾದ ಕರ್ತನ ಆಶೀರ್ವಾದವನ್ನು ಆಲ್ರೆಡಿ ನಿಮ್ಮ ಜೀವಿತದಲ್ಲಿ ಕೊಟ್ಟಿದ್ದಾನೆ, ಆಲ್ರೆಡಿ ನಿಮ್ಮ ಕೈಯಲ್ಲೇ ಇದೆ. ಆದರೆ ಈ ಸಂದೇಹ ಆ ಆಶೀರ್ವಾದವನ್ನು ಹೊಂದಿಕೊಳ್ಳದ ರೀತಿಯಲ್ಲಿ ಆ ಸೈತಾನನು ಆ ಸಂದೇಹವನ್ನು ತಂದಾಕುವನಾಗಿದ್ದಾನೆ. ಪ್ರಿಯ ಮಗನ ರೆಗೋರಿ, ದೇವರಾದ ಕರ್ತನು ಹೇಳ್ತಿದ್ದಾನೆ, ನಿನಗೂ ನಿನ್ನ ಹೆಂಡತಿಗೂ ನಿನ್ನ ಮಕ್ಕಳಿಗೂ ಒಂದು ಹೊಸ ಜೀವಿತವನ್ನು ನಾನು ಕೊಟ್ಟಿದ್ದೇನೆ. ಮಗನೇ, ನೀನು ನನ್ನಲ್ಲಿ ಇಟ್ಟಿರುವಂತಹ ನಂಬಿಕೆಯನ್ನು
ಬಲವಾಗಿ ನೀನು ಹಿಡಿದುಕೋ. ಆ ನಂಬಿಕೆಯಲ್ಲಿ ನೀನು ಮುಂದಾಗಿ ಹೋಗು. ನನ್ನ ರಕ್ತವನ್ನು ಏನು ನಂಬಿಕೆಯಿಂದ ನೀನು ಉಪಯೋಗಿಸ್ತಿದ್ದೀಯೋ ಆ ನಂಬಿಕೆ ನಿನ್ನ ಕುಟುಂಬವನ್ನೇ ಕಟ್ಟುತ್ತದೆ ಮಗನೆಂಬುದಾಗಿ. ಯಾರು ನಿನಗೆ ವಿರೋಧವಾಗಿ ದುಷ್ಟ ಮೋಸದ ಕಾರ್ಯ ಮಂತ್ರಗಳನ್ನು ಮಾಡಿದಾಗ ಅದನ್ನು ನೋಡ್ಲಿಕ್ಕೆ ಹೋಗ್ಬೇಡ. ಯಾವುದೋ ಒಂದು ದುಷ್ಟ ಕಾರ್ಯದ ಆ ಸ್ವರವೇನು ಬರ್ತದೆ ಅದನ್ನು ನೋಡ್ಲಿಕ್ಕೆ ಹೋಗ್ಬೇಡ. ನನ್ನ ವಾಕ್ಯವನ್ನು ನೋಡು, ನನ್ನ ಮಾತನ್ನು ಕೇಳು, ಅದನ್ನೇ ಕೈಕೊಂಡು ನಡಿ. ಆ ಎಲ್ಲ ಸ್ವರಗಳು, ಆ ದುಷ್ಟ ಸ್ವರಗಳು, ನನ್ನ ವಾಕ್ಯ ನಿನ್ನಲ್ಲಿ ನೆಲೆಗೊಂಡಂತ ವಾಕ್ಯ ಅದನ್ನು ಡಿಸ್ಟ್ರಾಯ್ ಮಾಡಿ ಆಗ್ತದೆ ಎಂಬುದಾಗಿ. ಭಯ ಪಡಬೇಡ ಎಂಬುದಾಗಿ. ಪ್ರಿಯ ದೇವ ಜನರೇ, ಇಲ್ಲಿ ದೇವರಾದ ಕರ್ತನು ನನ್ನ ನಿಮ್ಮ ಹೃದಯವನ್ನು ಪರೀಕ್ಷಿಸಿ ಪರಿಶೋಧಿಸಿ ತಿಳಿದುಕೊಳ್ಳುವನಾಗಿದ್ದಾನೆ. ಇವತ್ತು ದೇವರಿಂದ ನಾವು ಅದನ್ನು ಹೊಂದಿಕೊಂಡೆ, ಅದು ನನಗೆ ಸಿಕ್ಕಿತು, ಇದು ನನಗೆ ಸಿಕ್ಕಿತು, ಅನೇಕ ರೀತಿಯಲ್ಲಿ ನಾವು ಹೇಳ್ತಾ ಇದ್ದೀವಿ. ಇವತ್ತಿನ ದಿನದಲ್ಲಿ ದೇವರಾದ ಕರ್ತನಿಗೆ ನಮ್ಮ ಜೀವಿತದಲ್ಲಿ ನಾವು ಯಾವ ಸ್ಥಾನವನ್ನು ಕೊಟ್ಟಿದ್ದೀವಿ? ಇವತ್ತು ಪೇತ್ರನಂತೆ ಕೂಡ ಯೇಸುವಿನ ವಿಷಯದಲ್ಲಿ ನೀನೇ ಆಗಿದ್ರೆ ಒಂದು ಅದ್ಭುತ ಮಾಡು ಎಂಬುದಾಗಿ ನಾವು ಹೇಳ್ತಿದ್ದೀವ? ನೀನೇ ಆಗಿದ್ರೆ ಇಂಥ ಅದ್ಭುತವನ್ನು ನನ್ನ ಜೀವಿತದಲ್ಲಿ ಮಾಡು, ನಾನಾಗ ನಿನ್ನ ನಂಬ್ತೇನೆ ಎಂಬುದಾಗಿ ಹೇಳ್ತಾ ಇದ್ದೇವೆ ಇವತ್ತು. ಪೇತ್ರನು ಯೇಸು ಸ್ವಾಮಿಯೊಂದಿಗೆ ಇದ್ದು ಕೂಡ ಯೇಸು ಅಲ್ಲಿ ನಾನೇ ಎಂಬುದಾಗಿ ಹೇಳಿದಾಗಿಯೂ ಕೂಡ ನೀನೇ ಆಗಿದ್ರೆ, ಹಾಗಾದರೆ ಇವತ್ತು ದೇವರ ಸ್ವರವನ್ನು ನಾವು ಎಷ್ಟಾಗಿ ಆತ್ಮದ ಮೂಲಕ ನಾವು ಕೇಳ್ತಿದ್ದೀವ, ಶರೀರದ ಮೂಲಕ ನಾವು ಕೇಳ್ತಿದ್ದೀವ? ಒಂದು ವೇಳೆ ಶರೀರದ ಮೂಲಕ ಕೇಳುವುದಾದರೆ ಪೇತ್ರನು ಸಂದೇಹ ಪಟ್ಟಂತೆ ನಾವು ಕೂಡ ಸಂದೇಹ ಪಡುವರಾಗ್ತೇವೆ. ಯಾವಾಗ ಆತ್ಮ ಸಂಬಂಧವಾಗಿ ಆತ್ಮನ ಮೂಲಕವಾಗಿ ದೇವರ ವಾಕ್ಯವನ್ನು ನಾವು ಕೇಳ್ತೇವ, ಆ ಲೋಕ ಸಂಬಂಧವಾದ ಆ ಸೈತಾನನ ಮಾತು ನಮಗೆ ಕೇಳಿಸದಂತೆ ದೇವರ ಆತ್ಮನ ವಾಕ್ಯದ ಆ ಮಾತು ನಮ್ಮ ಹೃದಯಗಳಲ್ಲಿ ಕೇಳಿಸುವಂಥದ್ದಾಗಿದೆ. ಯಾವಾಗ ನಾವು ದೇವರಾದ ಕರ್ತನಿಗೆ ನಾವು ಡೆಡಿಕೇಶನ್ ಮಾಡುವಾಗ. ಪ್ರಿಯ ದೇವ ಜನರೇ, ಇಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ಬಾ ಬಾ. ಪೇತ್ರನು ಇಳಿದು ಬಂದ. ಯೇಸು ಸ್ವಾಮಿ ಸಮುದ್ರದ ಮೇಲೆ ನಡೆದು ಬರುವಂತ ರೀತಿಯಲ್ಲಿ ಪೇತ್ರನು ಕೂಡ ನಡೆದು ಯೇಸು ಸ್ವಾಮಿಗಳ ಬಳಿಗೆ ಬಂದ. ಒಂದು ಗಾಳಿಯ ಸಪ್ಪಳವನ್ನು ಕೇಳಿದ, ಒಂದು ಗಾಳಿಯ ಸೌಂಡ್ ಅನ್ನು ಕೇಳಿದ, ಆ ಸ್ವರ ಕೇಳಿದ. ಅವನು ಸೈತಾನನು ಅವನ ಜೀವಿತವನ್ನು, ಅವನ ಲೈಫನ್ನು ಮುಳುಗಿಸುವುದಕ್ಕೋಸ್ಕರ, ಅವನನ್ನು ನಾಶ ಮಾಡುವುದಕ್ಕೋಸ್ಕರ ಒಂದು ಸ್ವರ ಕೇಳಿಸಲ್ಪಟ್ಟಿತು. ಆ ಸ್ವರ ಕೇಳುವಾಗಲೇ ಪೇತ್ರನಿಗೆ ಭಯ ಹುಟ್ಟಿತು. ಸ್ವಾಮಿ, ನನ್ನನ್ನು ಕಾಪಾಡು. ಅಲ್ಲಿ ತನಕ ಇನ್ನೇನು ಯೇಸು ಸ್ವಾಮಿಯ ಬಳಿಗೆ ಅವನು ಹೋಗ್ಬೇಕು, ಇನ್ನೇನು ಒಂದು ಕ್ಷಣ, ಅಷ್ಟರ ಒಳಗೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಕೊನೆವರೆಗೂ ತನ್ನ ರಕ್ಷಣೆ ಸಾಧಿಸಿಕೊಳ್ಳೋನು ಅವನು ರಕ್ಷಣೆ ಹೊಂದುವನೆಂಬುದಾಗಿ. ಪ್ರಿಯ ದೇವ ಜನರೇ, ಸೈತಾನನು ನಿಮ್ಮ ಜೀವಿತದಲ್ಲಿ ಕ್ಷಣ ಕ್ಷಣಕ್ಕೂ ನಿಮ್ಮನ್ನು ಶೋಧಿಸುವನಾಗಿದ್ದಾನೆ. ನೀವು ದೇವರಾದ ಕರ್ತನ ಮೇಲೆ ಇಟ್ಟಂತ ನಂಬಿಕೆಯನ್ನು, ಆ ನಂಬಿಕೆಯನ್ನು ನಿಮ್ಮನ್ನು ಹೊರಗೆ ತರಲಿಕ್ಕೆ ಲೋಕ ಸಂಬಂಧವಾದ ಅನೇಕ ಪೇತ್ರನು ಕೇಳಿದಂಥ ಆ ಸ್ವರವನ್ನು, ಆ ಗಾಳಿಯ ಸ್ವರವನ್ನು ಯಾವ ರೀತಿ ಕೇಳಿದನೋ, ಆ ಗಾಳಿಯ ಸ್ವರ ಅವನನ್ನು ಯಾವ ರೀತಿ ಅವನ ಜೀವಿತವನ್ನು ಮುಳುಗಿಸಲಿಕ್ಕೆ ಪ್ರಾರಂಭ ಆಯಿತು, ಅದೇ ರೀತಿಗೆ ನಿಮ್ಮ ಜೀವಿತದಲ್ಲಿ ಒಂದು ವೇಳೆ ಆ ಸ್ವರ ನಿಮ್ಮನ್ನು ಕೇಳಿಸುವುದಾದರೆ ಆ ಸ್ವರವನ್ನು ರಿಜೆಕ್ಟ್ ಮಾಡಿ. ಅದು ಲೋಕ ಸಂಬಂಧವಾದ ಸ್ವರ, ಆತ್ಮ ಸಂಬಂಧವಾದ ಮಾತು. ಯೇಸು ಸ್ವಾಮಿ ಬಾ ಎಂಬುದಾಗಿ ಹೇಳಿದರೆ ನೇರವಾಗಿ ಪೇತ್ರನು ಹೋಗುವಂಥ ನಂಬಿಕೆಯಲ್ಲಿ ಹೋಗುವಂಥದ್ದು ಪೇತ್ರನ ಕೆಲಸವಾಗಿತ್ತು. ಇವತ್ತು ಪೇತ್ರನಂತೆ ಆ ಅಪನಂಬಿಕೆ ಇವತ್ತು ಅನೇಕರ ಜೀವಿತದಲ್ಲಿ ಇನ್ನೇನು ಆಶೀರ್ವಾದ ಹೊಂದಿಕೊಳ್ಬೇಕು ಹೇಳುವಾಗಲೇ ಅನೇಕ ರೀತಿಯಲ್ಲಿ ಗುಣಗುಟ್ಟುವಂಥದ್ದು. ನಾನು ಹಾಗೆ ಇದ್ದೆ, ನಾನು ಹೀಗೆ ಇದ್ದೆ, ನಾನು ಅಷ್ಟು ಪ್ರೇಯರ್ ಮಾಡಿದೆ, ಎಷ್ಟು ವಾಕ್ಯ ಓದ್ತಿದ್ದೆ, ಅವರಿಗೆ ನಾನು ಉಪಕಾರ ಮಾಡಿದೆ, ಇವರಿಗೆ ಸಹಾಯ ಮಾಡಿದೆ, ಆದರೆ ನನಗೇನು ಸಿಕ್ಕಿತು, ದೇವರು ನನಗೇನು ಕೊಟ್ಟ ಎಂಬುದಾಗಿ. ದೇವರಾದ ಕರ್ತನು ನಿಮ್ಮ ಯೋಗ್ಯತೆಯನ್ನು ನೋಡಿ ಕೊಡುವಂಥವನಲ್ಲ ಪ್ರಿಯರೇ. ನಿಮ್ಮ ಯೋಗ್ಯತೆಯನ್ನು ನೋಡಿ ಕೊಡುವಂಥದ್ದಲ್ಲ, ನಿಮ್ಮನ್ನು ಪ್ರೀತಿ ಮಾಡಿ ಕೊಡುವಂಥದ್ದಾಗಿದೆ. ನೀವು ದೇವರಾದ ಕರ್ತನ ಮೇಲೆ ಇಟ್ಟಿರುವಂಥ ನಂಬಿಕೆ, ಇವತ್ತು ಆ ನಂಬಿಕೆ ಪರೀಕ್ಷಿಸಲ್ಪಡ್ತದೆ. ಯಾವ ರೀತಿಯಾಗಿ ಮರಿಯಳು
ದೇವರ ಸನ್ನಿಧಾನದಲ್ಲಿ ಆತನ ವಾಕ್ಯವನ್ನು, ಯೇಸುವಿನ ಪರಲೋಕದ ತಂದೆಯಾದ ದೇವರ ವಾಕ್ಯದ ಆ ಮಾತನ್ನು ಕೇಳ್ತಿದ್ದಳು. ಅದು ಅವಳಿಂದ ತೆಗೆಯಲ್ಪಡಲಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇವತ್ತು ನಿಮ್ಮ ಜೀವಿತದಲ್ಲಿ, ನಿಮ್ಮ ಹೃದಯದಲ್ಲಿ ದೇವರ ವಾಕ್ಯ ಎಷ್ಟಾಗಿ ಬೇರೂರಿದೆ, ಆ ವಾಕ್ಯ ನಮ್ಮ ಜೀವಿತದಲ್ಲಿ ಎಷ್ಟು ನಂಬಿಕೆಯಲ್ಲಿ ನಡೆಸ್ತಾ ಇದೆ. ಇನ್ನೇನು ಒಂದು ಕ್ಷಣದಲ್ಲಿ ಪೇತ್ರನು ಯೇಸುವಿನ ಬಳಿಗೆ ಹೋಗಬೇಕಿತ್ತು. ಆ ಗಾಳಿಯ ಸಪ್ಪಳವನ್ನು ಕೇಳಿದ. ಅಲ್ಲಿಯವರೆಗೆ ಅವನು ಒಣ ನೆಲದಲ್ಲಿ ನಡೀತಿದ್ದೇನೆ ಎಂಬುದಾಗಿ ನಡ್ಕೊಂಡು ಬಂದ. ಆ ಸೌಂಡ್ ಕೇಳುವಾಗ ಅವನಿಗೆ ನಾನು ನೀರಿನ ಮೇಲೆ ನಡೀತಿದ್ದೇನೆ ಎಂಬುದಾಗಿ, ಯಾವಾಗ ಆ ಸಪ್ಪಳವನ್ನು, ಆ ಶಬ್ದವನ್ನು ಅವನು ಕೇಳಿದನ, ಮುಳುಗಲಿಕ್ಕೆ ಪ್ರಾರಂಭ ಮಾಡಿದ. ಸ್ವಾಮಿ, ನನ್ನನ್ನು ಕಾಪಾಡು. ಪ್ರಿಯ ದೇವ ಜನರೇ, ಅಲ್ಲಿ ಕೂಡ ಯೇಸು ಸ್ವಾಮಿ ಹೇಳಿದು ಒಂದೇ, ಅಲ್ಪ ವಿಶ್ವಾಸಿಯೇ, ಅಲ್ಪ ವಿಶ್ವಾಸಿಯೇ, ಯಾಕೆ ಸಂದೇಹ ಪಟ್ಟೆ? ಅಲ್ಪವಾದದ್ದನ್ನು ನೀನು ಯಾಕೆ ಅದನ್ನು ನಂಬಿದೆ? ಯಾಕೆ ನೀನು ಅದರ ಮೇಲೆ ನಂಬಿಕೆನಿಟ್ಟಿ? ನಾನು ನಿನ್ನನ್ನು ಬಾ ಎಂಬುದಕ್ಕೆ ಕರೆದಾಗ ನೀನು ಬಂದಿ ಯಾಕೆ? ಅದ ನಂತರ ಯಾಕೆ ಅಪನಂಬಿಕೆ ನಿನ್ನಲ್ಲಿ ಬಂತು? ನಿನ್ನ ಆಶೀರ್ವಾದಕ್ಕೆ ಯಾಕೆ ನೀನು ತಡೆ ಮಾಡಿದೆ? ಇವತ್ತು ಅನೇಕರು ನಿಮ್ಮ ಜೀವಿತದಲ್ಲಿ ಯಾಕೆ ಆಶೀರ್ವಾದಗಳು ತಡೆಯಾಗ್ತಿದೆ? ಯಾಕೆ ನಿಮ್ಮ ಜೀವಿತದಲ್ಲಿ ಪ್ರಾಬ್ಲಮ್ಗಳಾಗ್ತಿದೆ? ಇವತ್ತು ಅನೇಕ ಜನರು ಈ ಗುಣಗುಟ್ಟುವಿಕೆ, ಇವತ್ತು ನಿಮ್ಮ ಗುಣಗುಟ್ಟುವಿಕೆ ನಿಮಗೆ ನೀವೇ ಅಡ್ಡ ಗೋಡೆಯನ್ನು ಹಾಕ್ತಿದ್ದೀರಾ. ದೇವರಾದ ಕರ್ತ ನಿಮ್ಮನ್ನು ಆಶೀರ್ವದಿಸಲಿಕ್ಕೆ, ದೇವರಾದ ಕರ್ತ ನಿಮ್ಮ ಜೀವಿತಕ್ಕೆ ಎಂಟ್ರಿ ಆಗಲಿಕ್ಕೆ ನೀವೇ ತಡೆಗೋಡೆಗಳನ್ನು ಹಾಕ್ತಿದ್ದೀರಾ. ಪ್ರಿಯರೇ, ಈ ಗೋಡೆಯನ್ನು ತೆಗೆದಾಕಿ, ಈ ಅಪನಂಬಿಕೆ ಎಂಬ ಗೋಡೆಯನ್ನು ತೆಗೆದಾಕಿ, ಇಲ್ಲ, ನನ್ನ ಕರ್ತನು ಶಕ್ತನು, ನನ್ನೊಂದಿಗೆ ಆತನಿದ್ದಾನೆ, ಆತನ ವಾಗ್ದಾನ ನನ್ನ ಜೀವಿತದಲ್ಲಿದೆ, ಆತನ ವಾಕ್ಯ ನನ್ನನ್ನು ಕೈ ಹಿಡಿದು ನಡೆಸ್ತದೆ, ಆತನ ವಾಕ್ಯ ನನ್ನೊಂದಿಗೆ ಇದೆ, ನಾನು ಎಲ್ಲಿ ಹೋದರೂ ಕೂಡ ಆ ವಾಕ್ಯ ನನ್ನ ಜೀವಿತದಲ್ಲಿ ಜಯವನ್ನು ಕೊಡ್ತದೆ. ನಾನು ಏನು ಇಲ್ಲದವನಾಗಿರ್ಬೋದು, ಆ ವಾಕ್ಯ ನನ್ನೊಂದಿಗೆ ಇರುವಂಥ ವೇಳೆಯಲ್ಲಿ ಎಲ್ಲವನ್ನು ನಾನು ಹೊಂದಿಕೊಳ್ಳಿಕ್ಕೆ ನಾನು ಶಕ್ತನೆಂಬುದಾಗಿ ಆ ನಂಬಿಕೆ ನಿಮ್ಮಲ್ಲಿ ಇರುವುದಾದರೆ, ಒಂದು ವೇಳೆ ಮರಣಕರವಾದ ರೋಗವೇ ಬೇಕೇ ಆಗಿರ್ಬೋದು, ಒಂದು ವೇಳೆ ಡಾಕ್ಟರ್ಸ್ ಅವರು ನಿಮಗೆ ಆಯಿತು, ಮುಗಿದೋಯ್ತು, ಪ್ರಯೋಜನ ಇಲ್ಲ, ಇನ್ನೇನು ಅಲ್ಪ ದಿನ ಎಂಬುದಾಗಿ ಲೋಕದ ವೈದ್ಯರು ಹೇಳ್ತಿರ್ಬೋದು, ಆದರೆ ಯೇಸು ಹೇಳ್ತಿದ್ದಾನೆ, ಯೇಸುವಿನ ಮೇಲೆ ನೀವು ನಂಬಿಕೆಯನ್ನಿಟ್ಟು ಯೇಸುವಿನ ವಾಕ್ಯವನ್ನು ನೀವು ಕೈಕೊಂಡು ನಡೆಯುವುದಾದರೆ ದೀರ್ಘಾಯುಷ್ಯನ ಆತನು ಅನುಗ್ರಹಿಸಿ ನಿಮ್ಮನ್ನು ತೃಪ್ತಿ ಪಡಿಸ್ತಾನೆ. ಶಕರ ಮಂದೇರಿಕಿಯಲ ತೋರು. ಪ್ರಿಯ ದೇವಜನರೇ, ನಿಮ್ಮ ಜೀವಿತದಲ್ಲಿ ತಡೆಯಾಗಿರುವಂಥ ಅಪನಂಬಿಕೆ ಎಂಬ ಲೋಕದ ಗಾಳಿಗಳು, ಲೋಕದ ಸ್ವರಗಳು ನಿಮ್ಮ ಜೀವಿತವನ್ನು ಅಲ್ಲಕಲ್ಲೋಲ ಮಾಡ್ತಾ ಇದೆ. ನಿಮ್ಮ ಸಮಾಧಾನವನ್ನು ಕಿತ್ತುಕೊಳ್ತಿದೆ, ನಿಮ್ಮ ಸಂತೋಷವನ್ನು ಕಿತ್ತುಕೊಳ್ತಿದೆ, ನಿಮ್ಮ ಆಶೀರ್ವಾದವನ್ನು ಕಿತ್ತುಕೊಳ್ತಿದೆ, ನಿಮ್ಮ ಆರೋಗ್ಯವನ್ನು ಕಿತ್ತುಕೊಳ್ತಿದೆ. ಯಾಕೆ ಅದಕ್ಕೆ ಅವಕಾಶ ಕೊಡ್ತೀರಾ? ಇಲ್ಲಿ ಯೇಸು ಸ್ವಾಮಿ ಬಾ ಎಂಬುದಾಗಿ ಹೇಳುವುದಾದರೆ ಯೇಸುವಿನ ಬಳಿಗೆ ಹೋಗುವಂಥದ್ದು ನಿಮ್ಮ ಕೆಲಸ ಅಷ್ಟೇ. ದೇವರ ವಾಕ್ಯವನ್ನು ಕೇಳು ಎಂಬುದಾಗಿ ಹೇಳಿದರೆ ಆ ವಾಕ್ಯವನ್ನು ಕೇಳುವುದು ನಿಮ್ಮ ಕೆಲಸವಾಗಿದೆ. ಆ ವಾಕ್ಯವನ್ನು ನೀವು ನಂಬಿಕೆಯಿಂದ ಕೇಳುವುದಾದರೆ, ಆ ವಾಕ್ಯವನ್ನು ನಂಬಿಕೆಯಿಂದ ನೀವು ಕೈಕೊಂಡು ನಡೆಯುವುದಾದರೆ, ಪ್ರಿಯ ಮಗಳೇ ಶಾಲು, ಪ್ರಿಯ ಮಗಳೇ ಶಾಲು, ನಾನು ನಿನ್ನನ್ನು ಅಭಿಷೇಕಿಸಿದ್ದೇನೆ, ನನ್ನ ಹಸ್ತ ನಿನ್ನೊಂದಿಗಿದೆ, ನಿನ್ನನ್ನು ಉನ್ನತ ಪದವಿಗೆ, ಉನ್ನತ ಸ್ಥಾನಕ್ಕೆ ನಾನು ನಡೆಸ್ತೇನೆ. ಭಯಪಡಬೇಡ. ನೀನು ಮಾಡಿದಂಥ ಪ್ರಾರ್ಥನೆ, ನೀನು ನನಗೆ ಇಟ್ಟಂತ ಮೊರೆ, ಅದು ವ್ಯರ್ಥವಾಗಿ ಹೋಗುವುದಿಲ್ಲ. ಆದರೆ ಪೇತ್ರನಂತೆ ಇನ್ನೇನು ಒಂದು ಕ್ಷಣ, ಒಂದು ಹೆಜ್ಜೆ ನಿನ್ನ ಆಶೀರ್ವಾದಕ್ಕೆ ಮುಂದೆ ಇದೆ. ಹೊರಗೆ ಬಾ, ಹೊರಗೆ ಬಾ. ಅಬ್ರಹಾಮನು ವಿಧೇಯನಾದ, ಅಬ್ರಹಾಮನು ಆಶೀರ್ವಾದ ಹೊಂದಿದ. ನೀನು ವಾಗ್ದಾನದ ಫಲ ಮಗಳೇ, ನೀನು ನನ್ನ ಅಭಿಷಕ್ತಳು.
ಇದು ಮೊದಲಾಗಿ ನೀನು ತಿಳಿದುಕೋ. ನನ್ನ ಅಭಿಷೇಕ ನಿನ್ನ ಶಿರದಲ್ಲಿದೆ, ಸಂದೇಹ ಪಡಬೇಡ. ನಿನ್ನ ದುಡಿಮೆಯನ್ನು ನೀನು ನೋಡಬೇಡ. 3 ದಿನ ಎಂಬುದಾಗಿ, ವಾರಕ್ಕೆ 3 ದಿನ ಎಂಬುದಾಗಿ ಹೇಳಬೇಡ. 6 ದಿನ ಈ ಲೋಕದಲ್ಲಿ ಎಲ್ಲವನ್ನು ನಾನು ಮುಗಿಸಿದ್ದೀನಿ. 7ನೇ ದಿನ ವಿಶ್ರಮಿಸಿಕೊಂಡಂಥ ದಿನ. 6 ದಿನ ನಿನ್ನ ಮುಂದೆ ಇಡಲ್ಪಟ್ಟಿದೆ. ಸೇವೆ ಇಡಲ್ಪಟ್ಟಿದೆ. ಅದು ನಿನ್ನಿಂದ ಯಾರು ಕಿತ್ತುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕಿತ್ತುಕೊಳ್ಳಿಕ್ಕೆ ಸೈತಾನನಿಗೆ ಅವಕಾಶ ಕೊಡಬೇಡ. ಹೊರಗೆ ಬಾ. ನಿನ್ನ ಬಲ, ನಿನ್ನ ಶಕ್ತಿ, ನಿನ್ನ ಸಾಮರ್ಥ್ಯ, ಅದರ ಮೇಲೆ ನಂಬಿಕೆ ನೀಡಬೇಡ. ನನ್ನ ವಾಗ್ದಾನ ಇದೆಯಲ್ಲ ಮಗಳೇ, ವಾಗ್ದಾನದ ಮೇಲೆ ನಂಬಿಕೆ ನೀಡು. ಈಗ ಪರಿಸ್ಥಿತಿ, ನೀನು ನೋಡ್ತಿರುವಂಥ ಪರಿಸ್ಥಿತಿ, ಹೇಗೆ ನಾನು ಹೊರಗೆ ಬರಲಿ ಎಂಬುದಾಗಿ, ನೀನು ಹೊರಗೆ ಬರದೆ ಆಶೀರ್ವಾದನ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ಸ್ವರ ಬಾ ಎಂಬುದಾಗಿ ನಾನು ಕರೀತಿದ್ದೀನಿ ಮಗಳೇ. ಬರುವಂಥದ್ದು ನಿನ್ನ ಕೆಲಸ. ನಿನಗೋಸ್ಕರ ಸಿದ್ಧಪಡಿಸಲ್ಪಟ್ಟಿದೆ ಆಲ್ರೆಡಿ. ಅದನ್ನು ನೀನು ಹೊಂದಿಕೊಳ್ಳುವುದು ಮಾತ್ರ ನಿನ್ನ ಕೆಲಸ. ದೇವರಾದ ಕರ್ತನು ಸ್ಪಷ್ಟವಾಗಿ ತಿಳಿಯಪಡಿಸ್ತಿದ್ದಾನೆ. ಯಾವುದು ವ್ಯರ್ಥವಾಗಲಿಲ್ಲ. ನಿನ್ನ ಪ್ರಾರ್ಥನೆ ವ್ಯರ್ಥವಾಗಲಿಲ್ಲ. ಪ್ರಾರ್ಥಿಸಿಕೊಂಡದ್ದು ವ್ಯರ್ಥವಾಗಲಿಲ್ಲ. ಆತ್ಮನ ಅಭಿಷೇಕ ಕೂಡ ವ್ಯರ್ಥವಾಗಲಿಲ್ಲ. ಅದು ನಿನ್ನನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ. ಸಂದೇಹ ಪಡಬೇಡ. ಥ್ಯಾಂಕ್ ಯು ಜೀಸಸ್. ಪ್ರಿಯ ದೇವ ಜನರೇ, ಇಲ್ಲಿ ದೇವರಾದ ಕರ್ತನು ಇವತ್ತು ಸಂದೇಹ, ನಿಮ್ಮ ಜೀವಿತದಲ್ಲಿ ಇರುವಂತ ಸಂದೇಹ, ಈ ಅನುಮಾನ, ನಿಮ್ಮ ಜೀವಿತದಲ್ಲಿ ದೇವರಾದ ಕರ್ತನು ವಾಗ್ದಾನದ ಮಾಡಿದಂಥ ಆಶೀರ್ವಾದಕ್ಕೆ ಅದು ಎಷ್ಟೋ ವಿಧವಾದ ರೀತಿಯಲ್ಲಿ ಅದು ತಡೆಗಳಾಗಿದೆ. ದೇವರಾದ ಕರ್ತನು ನಿಮ್ಮನ್ನು ಆಶೀರ್ವದಿಸೋದಕ್ಕೋಸ್ಕರ ತನ್ನ ಧರ್ಮದ ಬಲಗೈಯನ್ನು ನಿಮಗೋಸ್ಕರ ಚಾಚಿದ್ದಾನೆ. ಇನ್ನೇನು ಒಂದು ಹೆಜ್ಜೆ ನಿಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿ ಬಳಿಗೆ ನೀವು ಹೋಗ್ಲಿ, ಒಂದು ಹೆಜ್ಜೆ ಆ ಆಶೀರ್ವಾದವನ್ನು ಹೊಂದಿಕೊಳ್ಳಿಕ್ಕೆ ಒಂದು ಹೆಜ್ಜೆ, ಒನ್ ಸ್ಟೆಪ್. ಆ ಒಂದು ಸ್ಟೆಪ್ ಅಲ್ಲಿ ಲೋಕದ ಆ ಸ್ವರವನ್ನು ನೀವು ಕೇಳಿಕ್ಕೆ ಹೋಗಬೇಡಿ. ಪೇತ್ರನು ಮುಳುಗಿದ ಹಾಗೆ ನೀವು ಕೂಡ ಮುಳುಗ್ತೀರಾ. 9 ಹೆಜ್ಜೆಯನ್ನಿಟ್ಟು ಇನ್ನು ಒಂದು ಹೆಜ್ಜೆ ಹತ್ತು ಅದು ಪರಿಪೂರ್ಣಕ್ಕೆ ಆಗಬೇಕಾದ್ರೆ ಆ ಒಂದು ಹೆಜ್ಜೆ ನೀವು ಇಟ್ಟಂತ 9 ಹೆಜ್ಜೆ ನಿರರ್ಥಕ ಪಡಿಸ್ತದೆ. ಸಾರ್ಥಕವಾಗಬೇಕಾ? ದೇವರ ವಾಗ್ದಾನ ನೆರವೇರಬೇಕಾ? ದೇವರ ಸ್ವರವನ್ನು ಕೇಳಿ ನೀವು ಮುಂದೆ ಆತನೊಂದಿಗೆ ಹೆಜ್ಜೆ ನೀಡುವುದಾದರೆ ನಿಮ್ಮ ಜೀವಿತದಲ್ಲಿ ಉನ್ನತ 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 ಮಹಿಮೆಯುಳ್ಳ ಕಾರ್ಯಗಳನ್ನು ನೋಡಲಿಕ್ಕೆ ಸಾಧ್ಯ. ಯೇಸು ಸ್ವಾಮಿ ಹೇಳ್ತಿದ್ದಾರೆ, ಅಲ್ಪ ವಿಶ್ವಾಸಿಯೇ ಯಾಕೆ ಸಂದೇಹ ಪಟ್ಟೆ? ಯೇಸು ಸ್ವಾಮಿ ಅಲ್ಲಿ ಸಂದೇಹ ಪಟ್ಟೆ ಎಂಬುದಾಗಿ ಮುಳುಗಿ ಹೋಗ್ತಿರುವಂತ, ಅವನ ಪ್ರಾಣ ನಾಶ ಮಾಡುವಂತ ಆ ಸೈತಾನನ ವಶದಿಂದ ತಿರುಗೊಂದಾವರ್ತಿ ಕೈ ಎತ್ತಿ ಮೇಲೆ ಕೆತ್ತಿದ. ಯಾಕಂದ್ರೆ ಪೇತ್ರನಿಗೆ ವಾಗ್ದಾನ ಇದೆ. ನನ್ನ ಕುರಿಗಳನ್ನು ಮೇಯಿಸು, ನನ್ನ ಕುರಿಗಳನ್ನು ಕಾಯಿ. ಆ ವಾಗ್ದಾನ ಇದೆ. ಅವನು ನಾಶ ಆದರೆ ದೇವರ ವಾಗ್ದಾನ ಅವನ ಜೀವಿತದಲ್ಲಿ ನಾಶ ಆಗ್ತದೆ. ಅದಕ್ಕೆ ಯೇಸು ಸ್ವಾಮಿ ಬಿಡಲಿಲ್ಲ. ಅದೇ ರೀತಿ ನಿಮ್ಮ ಜೀವಿತದಲ್ಲಿ ಕೂಡ ನೀವು ವಾಕ್ಯವನ್ನು ಕೇಳುವಂತ ನೀವು ಯಾರೇ ಆಗಿರಲಿ ಪ್ರಿಯ ದೇವಜನರೇ, ನಿಮ್ಮ ಜೀವಿತದಲ್ಲಿ ದೇವರ ವಾಗ್ದಾನ ಇದೆ. ಯಾವ ಮನುಷ್ಯನ ಮೇಲೆ ನೀವು ನಂಬಿಕೆ ನೀಡಬೇಡಿ. ಅವನು ಸಹಾಯ ಮಾಡ್ತಾನೆ, ಇವನು ಸಹಾಯ ಮಾಡ್ತಾನೆ, ಅವನು ಕೊಡ್ತಾನೆ, ಇವನು ಕೊಡ್ತಾನೆ. ಎಲ್ಲ ಮೋಸಗಾರರೇ ಈ ಲೋಕದಲ್ಲಿ. ಯೇಸು ಸ್ವಾಮಿ ಮಾತ್ರ ನಿಮ್ಮ ಜೀವಿತದಲ್ಲಿ ನಂಬಿಗಸ್ತನು. ನೀವಿಟ್ಟಂತ ಹೆಜ್ಜೆಯನ್ನು ಯೇಸು ಸ್ವಾಮಿ ಹೆಸರಿನಲ್ಲಿ ಆತನೊಂದಿಗೆ ನೀವು ಮುಂದೆ ಹೆಜ್ಜೆ ಇಡ್ತೀರಾ, ನಿಮ್ಮ ಜೀವಿತದಲ್ಲಿ ಜಯದ ಮೇಲೆ ಜಯ ಕಾಣ್ತೀರಾ.
ಪ್ರಿಯ ದೇವಜನರೇ, ದೇವರಾದ ಕರ್ತನು ಇವತ್ತಿನ ವಾಕ್ಯದಲ್ಲಿ ನೀವು ಯಾರ್ಯಾರು ವಾಕ್ಯವನ್ನು ಕೇಳ್ತೀರಾ, ಇದು ನನಗೆ, ನನ್ನ ಜೀವಿತಕ್ಕೆ, ಇದು ನನಗೆ ಮಾತನಾಡುವಂತ ಮಾತಾಗಿದೆ ಎಂಬುದಾಗಿ ಇದು ನಿಮ್ಮ ಹೃದಯಗಳನ್ನು ಟಚ್ ಮಾಡ್ತದೆ. ಇದು ನಿಮ್ಮ ಹೃದಯಗಳನ್ನು ಟಚ್ ಮಾಡ್ತದೆ ಪ್ರಿಯರೇ. ಇನ್ನೇನೋ ಒಂದು ಸ್ಟೆಪ್, ಒಂದು ಹೆಜ್ಜೆ ನಿಮ್ಮ ಜೀವಿತದಲ್ಲಿ, ಆ ಹೆಜ್ಜೆಯನ್ನು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆಯಿಂದ ಇಡಿ. ಆ ಒಂದು ಹೆಜ್ಜೆ ನಿಮ್ಮ ಜೀವಿತವನ್ನೇ ಬದಲಾಯಿಸ್ತದೆ. ಆ ಒಂದು ಹೆಜ್ಜೆ ನಿಮ್ಮ ಜೀವಿತಕ್ಕೆ ನೀವು ಕಳ್ಕೊಂಡ ಎಲ್ಲ ವಾಗ್ದಾನದ ಆಶೀರ್ವಾದ ಅದು ನೆರವೇರ್ತದೆ. ಇದು ಮಾತ್ರ ಸತ್ಯ ಪ್ರಿಯರೇ. ಅದರಿಂದ ಹೊರಗೆ ಬರಲಿಕ್ಕೆ ಮನಸ್ಸುಂಟು. ಆದರೆ ಇಲ್ಲಿ ಯೇಸು ಸ್ವಾಮಿ ಗೆತ್ಸೆಮನೆ ತೋಟದಲ್ಲಿ ಹೇಳ್ತಿದ್ದಾನೆ, ಮನಸ್ಸು ಸಿದ್ಧವಾಗಿದೆ, ಆದರೆ ದೇಹಕ್ಕೆ ಬಲ ಸಾಲದು. ಇವತ್ತು ನಿಮ್ಮ ದೇಹ ಎಂಬ ಗುಡಾರಕ್ಕೆ, ಈ ಆಲೋಚನೆಗೆ ದೇವರ ಆತ್ಮನ ಬಲ ಬೇಕು ಪ್ರಿಯರೇ. ಪೇತ್ರನು ಯಾವಾಗ ಯೇಸು ಸ್ವಾಮಿಗೂ ಕೈ ಚಾಚುವಾಗ ಮುಂದೆ ಚಾಚಿದನ, ಅವನು ರಕ್ಷಿಸಲ್ಪಟ್ಟ. ಅದೇ ರೀತಿಯಾಗಿ ಯೇಸು ಸ್ವಾಮಿ ಈಗಲೂ ಕೂಡ ಪ್ರಿಯ ದೇವಜನರೇ ನಿಮ್ಗೋಸ್ಕರ ತನ್ನ ಹಸ್ತವನ್ನು ಚಾಚಿದ್ದಾನೆ. ನೀವು ಅಪನಂಬಿಗಸ್ತಕರಾಗಿದ್ರು ಯೇಸು ಸ್ವಾಮಿ ನಿಮ್ಮ ಜೀವಿತದಲ್ಲಿ ಆತನು ನಂಬಿಗಸ್ತಕನೇ. ನೀವು ಲೋಕದ ಸ್ವರ ಕೇಳಿದ್ರೆ ಎಂಬುದಾಗಿ ನಿಮ್ಮನ್ನು ತಳ್ಳಿ ಬಿಡುವುದಿಲ್ಲ. ತಿರುಗೊಂದಾತ ಆ ಲೋಕದ ಸ್ವರದಿಂದ, ಆ ಸೈತಾನನ ವಂಚನೆಯಿಂದ, ಆ ಸೈತಾನನ ಮೋಸದಿಂದ ನಿಮ್ಮನ್ನು ಹೊರಗೆ ತರಲಿಕ್ಕೆ ತಿರುಗೊಂದಾವತೆ ತನ್ನ ಹಸ್ತವನ್ನು ಚಾಚಿದ್ದಾನೆ. ಆ ಹಸ್ತವನ್ನು ಹಿಡ್ಕೊಳ್ಳಿ, ಗಟ್ಟಿಯಾಗಿ ಹಿಡ್ಕೊಳ್ಳಿ ಪ್ರಿಯರೇ. ಯೇಸು ಸ್ವಾಮಿ ಅಂತೂ ನಿಮ್ಮನ್ನು ಬಿಡುವುದಿಲ್ಲ. ನೀವು ಕೂಡ ಯೇಸು ಸ್ವಾಮಿಯನ್ನು ಬಿಟ್ಟು ಕೊಡಬೇಡಿ. ದೇವರ ವಾಕ್ಯವನ್ನು ಬಿಟ್ಟು ಕೊಡಬೇಡಿ ಪ್ರಿಯರೇ. ನಿಮ್ಮ ಜೀವಿತದಲ್ಲಿ ಎಲ್ಲ ಕಾರ್ಯಗಳು, ನಿಮ್ಮ ಜೀವಿತದಲ್ಲಿ ನಿಮ್ಮ ಅನುಕೂಲ ತಕ್ಕ ಹಾಗೆ ನೆರವೇರಬೇಕಾದರೆ ದೇವರ ಬಳಿಗೆ ಆ ಮರಿಯಳು ಯಾವ ರೀತಿಯಾಗಿ ಇಲ್ಲಿ ಮಾರ್ತಳು ಕಂಪ್ಲೇಂಟ್ ಹೇಳಲಿಕ್ಕೆ ಬಂದ್ಲು, ನನಗೆ ಅವಳು ಸಹಾಯ ಮಾಡ್ತಾ ಇಲ್ಲ. ಹಾಗೆ ಯೇಸು ಸ್ವಾಮಿ ಮಾರ್ತಾಳೆ, ನೀನು ಎಲ್ಲ ವಿಷಯದಲ್ಲಿ ಗಡಿಬಿಡಿಯಲ್ಲಿದ್ಯಾ. ಈ ಗಡಿಬಿಡಿ ದೇವರ ಆಶೀರ್ವಾದ ಹೊಂದಿಕೊಳ್ಳಿಕ್ಕೆ ಆಗುವುದಿಲ್ಲ. ದೇವರ ಸಮಾಧಾನ ನಿಮ್ಮಲ್ಲಿ ಇರುವುದಾದರೆ, ದೇವರ ವಾಕ್ಯವನ್ನು ನೀವು ಕೈಕೊಂಡು ನಡೆಯುವುದಾದರೆ, ನಿಮ್ಮಲ್ಲಿ ಇರುವಂಥ ವಾಕ್ಯವನ್ನು ಸೈತಾನನು ಕದ್ದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈ ಗಲಿಬಿಲಿ ಯಾವಾಗ ಬರ್ತದ, ನೀವು ಕೇಳಿದಂಥ ವಾಕ್ಯವನ್ನು ಸೈತಾನನು ಕದ್ದುಕೊಳ್ತಾನೆ. ಪ್ರಿಯ ದೇವಜನರೇ, ನಿಮ್ಮ ಜೀವಿತದಲ್ಲಿ ಮೊದಲ ಸ್ಥಾನ, ಮೊದಲ ಪ್ರಾಮುಖ್ಯತೆಯನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ, ವಾಕ್ಯವೆಂಬಾತನಿಗೆ ನೀವು ನಿಮ್ಮ ಜೀವಿತವನ್ನು ಕೊಡುವುದಾದರೆ, ದೇವರಾದ ಕರ್ತನಿಗೆ ನೀವು ಡೆಡಿಕೇಶನ್ ಮಾಡುವುದಾದರೆ, ನಿಮ್ಮ ಜೀವಿತದಲ್ಲಿ ಉನ್ನತವಾದ ಕಾರ್ಯವನ್ನು, ಒಂದು ವೇಳೆ ನೀವು ಅಂದ್ಕೊಳ್ಬೋದು ನನ್ನಲ್ಲಿ ಏನೂ ಇಲ್ಲ ಎಂಬುದಾಗಿ, ನಿಮ್ಮಲ್ಲಿ ಏನು ಇಲ್ಲದೆ ಇರ್ಬೋದು, ನಿಮ್ಮಲ್ಲಿ ದುಡಿಮೆ ಇಲ್ಲದೆ ಇರ್ಬೋದು, ನಿಮ್ಮ ಮನೆಯನ್ನು ತುಂಬಿಸುವ ಆತನು ಜೀವ ಸ್ವರೂಪನಾದ ಯೇಸು ಕ್ರಿಸ್ತನು. ನಿಮ್ಮ ಕೈಗಳನ್ನು ಬಲಪಡಿಸಿ ಆಶೀರ್ವದಿಸಿ ನಡೆಸುವ ಆತನು ನಂಬಿಗಸ್ತನಾದ ಯೇಸು ಕ್ರಿಸ್ತನ. ಪ್ರಿಯರೇ, ಪೇತ್ರನ ಜೀವಿತದಲ್ಲಿ ಕೂಡ ಪೇತ್ರನನ್ನು ರಕ್ಷಿಸುವುದಕ್ಕೋಸ್ಕರ ಯೇಸು ಸ್ವಾಮಿ ಅಲ್ಲಿ ಬಂದ. ಇವತ್ತು ನಿಮ್ಮ ಜೀವಿತದಲ್ಲಿ ಕೂಡ ಯೇಸು ಸ್ವಾಮಿ ಬಂದಿದ್ದಾನೆ. ನಿಮ್ಮನ್ನು ಪ್ರತಿನಿತ್ಯವೂ ಮಗನೇ ಮಗಳೆಂಬುದಾಗಿ ಕರೀತಿದ್ದಾನೆ. ಲೋಕದ ಸ್ವರ ಕೇಳಿ ಸಂದೇಹ ಪಡಬೇಡಿ. ನೀವು ವಾಗ್ದಾನದ ಫಲಗಳು, ಆ ವಾಗ್ದಾನಗಳನ್ನು ನೀವು ಹೊಂದಿಕೊಳ್ಬೇಕಾದರೆ ನಿಮಗೆ ನಂಬಿಕೆ ಪ್ರಾಮುಖ್ಯ. ನಂಬಿಕೆಯಿಂದ ಯೇಸು ಕ್ರಿಸ್ತನೊಂದಿಗೆ ತಂದೆಯಾದ ದೇವರಲ್ಲಿ ನೀವು ನಂಬಿಕೆಯಿಂದ ಕಾಲಿಡಿ. ಆ ನಂಬಿಕೆ, ಆ ವಾಕ್ಯ ನಿಮ್ಮ ಜೀವಿತವನ್ನು ಬದಲಾಯಿಸ್ತದೆ, ನಿಮ್ಮ ಜೀವಿತವನ್ನು ರೂಪಿಸ್ತದೆ. ಎಲ್ಲದನ್ನು ಇದೆ ಎಂಬುದಾಗಿ ನಿಮ್ಮ ಜೀವಿತದಲ್ಲಿ ಸ್ಥಾಪಿಸ್ತದೆ. ಸೈತಾನನು ಕದ್ದುಕೊಳ್ಳಿಕ್ಕೆ ನಿಮ್ಮಲ್ಲಿರುವಂಥ ದೇವರ ಆತ್ಮನು, ನಿಮ್ಮಲ್ಲಿರುವಂಥ ದೇವರ ವಾಕ್ಯ ಅದಕ್ಕೆ ಅವಕಾಶ ಕೊಡುವುದಿಲ್ಲ. ದೇವರ ವಾಕ್ಯ ನಿಮ್ಮ ಜೀವಿತಕ್ಕೆ ಬುನಾದಿ, ಫೌಂಡೇಶನ್ ಆಗಿದೆ. ಆ ವಾಕ್ಯದ ಆ ಫೌಂಡೇಶನ್ ಅಲ್ಲಿ ನೀವು ನೆಲೆಗೊಳ್ಳುವುದಾದರೆ
ನಿಮ್ಮ ಜೀವಿತ ಇದ್ದ ಹಾಗೆ ಇರಲ್ಲ ಪ್ರಿಯರೇ. ಲೋಕದ ಜನರು ಪ್ರಶ್ನೆ ಮಾಡಿದ ಹಾಗೆ ನೀವು ಯೇಸುವಿನಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಹೋಗಬೇಡಿ. ನೀವು ನಂಬಿಕೆಯಿಂದ ಕಾಲಿಡಿ. ನಿಮ್ಮ ಜೀವಿತ ದೇವರ ಆತ್ಮನಿಂದ ಆಶೀರ್ವದಿಸಲ್ಪಡಲಿ. ಕರ್ತನಿ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಕರ್ತ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ನಂಬಿಗಸ್ತನು, ಮಹಾಪರಿಶುದ್ಧನು, ನೀತಿವಂತನು, ಸತ್ಯವಂತನಾಗಿರುವಂಥ, ಜೀವದಾಯಕನಾಗಿರುವಂಥ ಯೇಸುವೆ, ಹೌದು ಕರ್ತನೆ, ಇವತ್ತು ಮನುಷ್ಯನಲ್ಲಿ ಅನೇಕ ರೀತಿಯ ಸಂದೇಹ, ಅನುಮಾನಗಳಿದೆ ಸ್ವಾಮಿ. ಅನೇಕ ಆಶೀರ್ವಾದಗಳಿಗೆ ಆ ಅನುಮಾನ, ಸಂದೇಹ ತಡೆಗೋಡೆಗಳಾಗಿದೆ. ಡ್ಯಾಡಿ, ಅಂಥ ಜನರಿಗೆ ನೀನು ಸಹಾಯಕನಾಗಿ ಆ ಸಂದೇಹವನ್ನು ಅವರಿಂದ ತೆಗೆದುಹಾಕಿ ನಿನ್ನ ಆತ್ಮನ ನಡೆಸುವಿಕೆ ಅವರ ಜೀವಿತದಲ್ಲಿ ಎಷ್ಟೊಂದು ಇದೆ ಎಂಬುದನ್ನು ನೀನು ತೋರಿಸಿಕೊಡು. ವಾಕ್ಯ ಎಷ್ಟೊಂದು ಬಲವಾಗಿದೆ, ವಾಕ್ಯ ಎಷ್ಟೊಂದು ಶಕ್ತಿ ಉಳ್ಳದಾಗಿದೆ, ವಾಕ್ಯ ಬೆಂಕಿಯಾಗಿದೆ ಎಂಬುದನ್ನು ಕೂಡ ಇವರ ಜೀವಿತದಲ್ಲಿ ನೀನಿದ್ದುಕೊಂಡು ತಿಳಿಯಪಡಿಸು. ಕೇಳುವಂಥ ಪ್ರತಿಯೊಂದು ಹೃದಯಗಳನ್ನು ನೀನು ತೆರೆಯ ಮಾಡು. ಕೇಳುವಂಥ ಪ್ರತಿಯೊಂದು ಹೃದಯಗಳಲ್ಲಿ ನಿನ್ನ ವಾಕ್ಯಗಳನ್ನು ತುಂಬಿಸು. ಕೇಳುವಂಥ ಪ್ರತಿಯೊಂದು ಹೃದಯಗಳು ನೀನಿಟ್ಟಿರುವಂಥ ಆಶೀರ್ವಾದಕ್ಕೆ ಪಾತ್ರರಾಗಿರ್ಲಿಕ್ಕಾಗುವಂತೆ ನಿನ್ನ ಕೃಪೆಯಿಂದ ನಿನ್ನ ಆತ್ಮನ ಮೂಲಕ ನೀ ನಡೆಸಿ, ಪರಿಶುದ್ಧಾತ್ಮನೇ ಕರ್ತನಾದ ಯೇಸುವೆ ನೀನು ಮಹಿಮೆ ಹೊಂದು ಎಂಬುದಾಗಿ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವುಳ್ಳ ಏಕೈಕ ದಿವ್ಯ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇನೆ ನಮ್ಮ ತಂದೆಯೇ. ಆಮೆನ್, ಆಮೆನ್, ಆಮೆನ್. Bless in the name of Jesus Nazareth. Bless in the name of Jesus.